ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟಿಕಾ ಗೋಲ್ಡ್ ಕಂಪನಿ. ಅಂದು ರಾತ್ರಿ ಗಸ್ತಿನಲ್ಲಿದ್ದ ಪೊಲೀಸರು ಇಡೀ ಸಿಟಿ ರೌಂಡ್ ಮಾಡ್ತಿದ್ರು. ಆಗ ಒಂದು ಕರೆ ಬಂದಿತ್ತು. ಸ್ಪಾಟ್ಗೆ ಬಂದು ನೋಡಿದ ಪೊಲೀಸರು ಒಂದು ಕ್ಷಣ ಶಾಕ್ ಆಗಿದ್ರು. ಸಿಮೆಂಟ್ ಮೂಟೆಯಲ್ಲಿ ಕೋಟಿ ಕೋಟಿ ಹಣ ಕಂಡು ಬಂದಿದೆ. ಇಷ್ಟು ದೊಡ್ಡ ಪ್ರಮಾಣದ ಹಣದ ಮಾಲೀಕರು ಯಾರು, ಹೇಗೆ ಇಲ್ಲಿಗೆ ಬಂತು ಎಂದು ತನಿಖೆ ನಡೆಸಿದಾಗ ಹಲವು ಇಂಟ್ರೆಸ್ಟಿಂಗ್ ವಿಚಾರಗಳು ಹೊರಬಂದಿದೆ. ಸಿಮೆಂಟ್ ಗೋಡೌನ್ನಲ್ಲಿ ಅಕ್ರಮವಾಗಿಟ್ಟಿದ್ದ 3 ಕೋಟಿ ಹಣ ಪತ್ತೆ. ಇಡಿ ಐಟಿಗೆ ಪತ್ರ ಬರೆದ ಪೊಲೀಸರು ಕಣ್ಣೀರು ಹಾಕುತ್ತಿರುವ ಮಾಲೀಕ. ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ನ ಕುರುಬರಹಳ್ಳಿಯ 11ನೇ ಕ್ರಾಸ್ ಸದ್ಯ ಭಾರಿ ಸದ್ದು ಮಾಡ್ತಿದೆ. ಇಲ್ಲಿರುವ ಶಶಾಂಕ ಸಿಮೆಂಟ್ ಗೋಡೌನ್ನಲ್ಲಿ ಬರೋಬ್ಬರಿ 2.98 ಕೋಟಿ ರೂಪಾಯಿ ನಗದು ಪತ್ತೆಯಾಗಿದೆ. ಖಚಿತ ಮಾಹಿತಿ ಆಧರಿಸಿ ಜಂಟಿ ಕಾರ್ಯಾಚರಣೆ ನಡೆಸಿದ ಮಹಾಲಕ್ಷ್ಮಿ ಲೇಔಟ್ ಪೊಲೀಸರು ಹಣದ ಸಮೇತ ಗೋಡೌನ್ ಮಾಲೀಕ ವೆಂಕಟೇಶ್ ಹಾಗೂ ಹಣ ತಂದಿಟ್ಟಿದ್ದ ನಾಗರಾಜ್ ಎಂಬುವರನ್ನ ವಶಕ್ಕೆ ಪಡೆದಿದ್ದಾರೆ. ಸದ್ಯ ವಶಪಡಿಸಿಕೊಂಡ ಹಣವನ್ನ ಠಾಣೆಗೆ ಕೊಂಡೊಯ್ದಿರುವ ಪೊಲೀಸರು ಕೋರ್ಟ್ ಅನುಮತಿ ಪಡೆದು ಇಬ್ಬರ ಮೇಲೂ ಎಫ್ಐಆರ್ ದಾಖಲಿಸಿ ತನಿಖೆ ತೀವ್ರಗೊಳಿಸಿದ್ದಾರೆ. ಇನ್ನು ಪೊಲೀಸರ ವಿಚಾರಣೆ ವೇಳೆ ಆರೋಪಿ ನಾಗರಾಜ್ ವಿಚಿತ್ರ ಕಥೆಯೊಂದನ್ನ ಬೆಚ್ಚಿಟ್ಟಿದ್ದಾನೆ. ಕೋವಿಡ್ ಸಮಯದಲ್ಲಿ ಬಿಸ್ನೆಸ್ ಮಾಡಲು ಜಮೀನಿನ ಮೇಲೆ ಬ್ಯಾಂಕ್ನಿಂದ ದೊಡ್ಡ ಮೊತ್ತದ ಸಾಲ ಪಡೆದಿದ್ದಂತೆ. ಆದ್ರೆ ವ್ಯಾಪಾರ ನಷ್ಟವಾಗಿ ಸಾಲ ತೀರಿಸಲಾಗದೆ ಜಾಗ ಹರಾಜಿನ ಹಂತಕ್ಕೆ ಬಂದಿತ್ತು ಎನ್ನಲಾಗಿದೆ. ಈ ವೇಳೆ ಬ್ಯಾಂಕ್ ಅಧಿಕಾರಿಗಳ ಜೊತೆ ಒನ್ ಟೈಮ್ ಸೆಟಲ್ಮೆಂಟ್ ಮಾತುಕತೆ ನಡೆಸಿ ರಿಯಾಯಿತಿ ದರದಲ್ಲಿ ಸಾಲ ತೀರಿಸಲು ಬ್ಯಾಂಕ್ನಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿತ್ತು ಎಂದು ನಾಗರಾಜ್ ಹೇಳಿಕೊಂಡಿದ್ದಾನೆ. ಅದಕ್ಕಾಗಿಯೇ ಇಷ್ಟು ದೊಡ್ಡ ಮೊತ್ತದ ಹಣವನ್ನ ಒಟ್ಟಿಗೆ ತಂದು ಸಿಮೆಂಟ್ ಗೋಡೌನ್ನಲ್ಲಿ ಇಟ್ಟಿರುವುದಾಗಿ ತಿಳಿಸಿದ್ದಾನೆ. ಆದ್ರೆ ನಾಗರಾಜ್ ಹೇಳಿಕೆಗೆ ಸದ್ಯಕ್ಕೆ ಯಾವುದೇ ಸೂಕ್ತ ದಾಖಲೆಗಳಿಲ್ಲ. ಅಷ್ಟಕ್ಕೂ ಇಷ್ಟು ದೊಡ್ಡ ಪ್ರಮಾಣದ ನಗದು ಹಣವನ್ನ ಬ್ಯಾಂಕ್ನಲ್ಲಿ ಇಡದೆ ಸಿಮೆಂಟ್ ಚೀಲಗಳ ನಡುವೆ ಬಚ್ಚಿಟ್ಟಿದ್ದರ ಹಿಂದಿನ ಅಸಲಿ ಮರ್ಮವೇನು ಅನ್ನೋದನ್ನ ಪತ್ತೆ ಹಚ್ಚಲು ಪೊಲೀಸರು ಮುಂದಾಗಿದ್ದಾರೆ. ಅಕ್ರಮ ಹಣದ ವಹಿವಾಟಿನ ತೀವ್ರ ಶಂಕೆ ಇರುವುದರಿಂದ ಮಹಾಲಕ್ಷ್ಮಿ ಲೇಔಟ್ ಪೊಲೀಸರು ಈಗಾಗಲೇ ಐಟಿ ಮತ್ತು ಇಡಿ ಅಧಿಕಾರಿಗಳಿಗೆ ಪತ್ರ ಬರೆದಿದ್ದಾರೆ. ಒಂದು ವೇಳೆ ಸೂಕ್ತ ದಾಖಲೆ ನೀಡದಿದ್ದರೆ ಮುಂದಿನ ದಿನಗಳಲ್ಲಿ ನಾಗರಾಜ್ಗೆ ಭಾರೀ ಕಾನೂನು ಸಂಕಷ್ಟ ಎದುರಾಗುವುದಂತೂ ಗ್ಯಾರಂಟಿ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.